organizations protesting here against the Cockroach Janata Party and they're issuing violent threats openly. भैया सबसे पहले बताओ कि यहाँ पर क्यों आए हो आप? यहाँ पर विरोध में पहले सवाल सुनिए, आप क्यों आए हैं यहाँ पर बताइए एक बार। मैं इस प्रदर्शन को फेल कराने के लिए आया हूँ। सर आप कौन सी संस्थान से हैं? हमारा हिंदू संगठन है। आप लोग यहाँ पर जय श्री राम और तमाम ऐसे नारे लगा रहे हैं, क्या मकसद है इसका? जैसे हमने तो अभी लगाए नहीं, हम तो अब जस्ट पहुँचे हैं। लग रहे होंगे, हमें नहीं पता ना, हम तो अभी जय श्री राम भारत में नहीं लगेंगे तो कहाँ लगेंगे? नहीं, इस समय यहाँ पे लगाने का क्या मकसद है? ये तो प्रोटेस्ट लग रहे हैं, कर रहे हैं यहाँ पर। अगर कोई जय श्री राम लगा रहा है उससे दिक्कत क्या? अगर कोई जंतर मंतर पे आके देश विरोधी बात करे या उल्टी सीधी बात करे तो क्यों नहीं हो सकता? क्यों तो ये उल्टी सीधी बात क्या कर रहे हैं? इन्हें अधिकार है तो उन्हें अधिकार। लेकिन ये उल्टी सीधी बात क्या कर रहे हैं? अगर ये लोग यहाँ पर बच्चे छात्र आकर यहाँ पर प्रोटेस्ट कर रहे हैं, अपनी बात रख रहे हैं, तो आपको इससे क्या दिक्कत है? नहीं रखना चाहिए। मैं तो कह रहा हूँ ना, आपके साथ जो लोग खड़े थे वो है तो दूसरों को भी अधिकार है। आपका क्या अधिकार है? आप यहाँ ಎಂತಹ ದುಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಭಾರತವನ್ನ. ಒಂದು ಕಡೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತೇಳಿ ಸಂವಿಧಾನವನ್ನ ಕೈನಲ್ಲಿಟ್ಕೊಂಡು ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ. ಅದರ ಮಧ್ಯದಲ್ಲಿ ತೂರ್ಕೊಂಡು ಬಂದು ಕೇಸರಿ ಟವಲ್ ಹಾಕೊಂಡು ಜೈ ಶ್ರೀರಾಮ್ ಅಂತೆ, ಒಂದೇ ಮಾತರಂ ಅಂತೆ, ಭಾರತ್ ಮಾತಾ ಕಿ ಜೈ ಅಂತೆ. ಇಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರೋರ ಜೊತೆನಲ್ಲಿ ನಿಂತ್ಕೊಳ್ರಯ್ಯ ಅಂತಂದ್ರೆ ಜೈ ಶ್ರೀರಾಮ್ ಅಂತೆ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಇವರು? 25 ಲಕ್ಷ ಜನ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದಂತಹ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಯಲು ಪ್ರಕರಣ, 5 ರಿಂದ 6 ಜನ ಜೀವ ಕಳ್ಕೊಂಡಿದ್ದಾರೆ. ಅವರೆಲ್ಲ ಹಿಂದೂಗಳಲ್ವಾ? ಇವರು ಕೇಸರಿ ಹಾಕೊಂಡು ಬಂದ್ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತಾರೆ, ಒಂದೇ ಮಾತರಂ ಅಂತಾರೆ ಅಂತಂದ್ರೆ, ಹಾಗಾದ್ರೆ ಅಭಿಜಿತ್ ಏನು ಅಮೆರಿಕಾದಿಂದ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅವ್ರು ಹಿಂದೂ ಅಲ್ವಾ? ಅವ್ರು ಹಿಂದೂ ಅಲ್ವೇನ್ರಿ? ಇಲ್ಲಿ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರಲ್ಲ, ಅವ್ರು ಯಾರು ಹಿಂದೂಗಳಲ್ವಾ? ಅವ್ರು ಯಾರು ಭಾರತೀಯರಲ್ವಾ? ಇವ್ರು ಮಾತ್ರ ಭಾರತೀಯರು, ಇವ್ರು ಮಾತ್ರ ಹಿಂದೂಗಳು. ಕೇಸರಿ ಹಾಕೊಂಡು ಶ್ರೀರಾಮಚಂದ್ರನನ್ನ ಎಲ್ಲೆಲ್ಲಿ ತಗೊಂಡು ಬರಬೇಕು ಅನ್ನೋ ಪರಿಜ್ಞಾನವೇ ಇಲ್ವಲ್ರಿ ಇವರಿಗೆ. ಈ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುತ್ತಾ ಇರುವಂತಹ ಸಂವಿಧಾನವನ್ನ ಕೈನಲ್ಲಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಂಥವರ ವಿರುದ್ಧ ಇವರು ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗ್ತಾರೆ ಅಂತಂದ್ರೆ ಆ ಶ್ರೀರಾಮಚಂದ್ರ ಮೆಚ್ತಾನೇನ್ರಿ ಇವರಿಗೆ? ಇವರ ನಡೆಯನ್ನ ನೋಡಿ ಶ್ರೀರಾಮಚಂದ್ರ ಕಣ್ಣೀರಾಗ್ತಾ ಇರ್ತಾನೆ. ನನ್ನ ಹೆಸರನ್ನ ಬಳಸ್ಕೊಂಡು, ಅದು ವಿದ್ಯಾರ್ಥಿಗಳು ಶಿಕ್ಷಣಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂತಹದ್ದು. ಶಿಕ್ಷಣಕ್ಕೋಸ್ಕರವಾಗಿ ಯಾತಕ್ರಿ ಈ ಧರ್ಮವನ್ನ, ಈ ದೇಶವನ್ನ ಯಾತಕ್ಕೆ ಈ ರೀತಿಯಾಗಿ ಬಳಕೆ ಮಾಡಿಕೊಂಡು ಬೇರೆಯವರ ಮುಂದೆ ಸಣ್ಣವರಾಗ್ತಾ ಹೋಗ್ತೀರಿ? ಬ್ರಿಟಿಷರು ಅದನ್ನೇ ಹೇಳಿದ್ದು, ನಿಮಗೆ ದೇಶವನ್ನ ಆಳೋದಕ್ಕೆ ಬರೋದಿಲ್ಲ, ನಾವು ಆಳ್ತೀವಿ, ನೀವು ಆಳಿಸ್ಕೊಳ್ಳಿ ಅಂತೇಳಿ ಬ್ರಿಟಿಷರು ಅದಕ್ಕೆ ಹೇಳಿದ್ದು. ನಿಮಗೆ ಒಂದು ಚೂರಾದರೂ, ಅದು 2026 ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಇದ್ದೀವಿ. AI ಇವತ್ತು ಏನು ಜನರ ಜೀವನವನ್ನೇ ಬದಲಾಯಿಸ್ತಾ ಇದ್ದಾವೆ. ಇಂಥ ಫಾರ್ವರ್ಡ್ ಆಗಿರುವಂತಹ ಸಮಯದಲ್ಲಿ ಇವರು ಶಿಕ್ಷಣಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂತಹ, ಕೇಂದ್ರ ಸಚಿವರ ವೈಫಲ್ಯವನ್ನು ಪ್ರಶ್ನಿಸ್ತಾ ಇರುವಂತಹ, ನೀಟ್ ಪರೀಕ್ಷೆಯ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರೆ ಇವ್ರ ಜೊತೆಲಿ ಸೇರಿಕೊಂಡು ಅವರು ಪ್ರತಿಭಟನೆ ಮಾಡಬೇಕಾಗಿತ್ತಲ್ವಾ? ಮಾಡಿದ್ದೇನು? ಇವರು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಇಡೀ ಭಾರತೀಯ ಜನತಾ ಪಕ್ಷ 13 ವರ್ಷಗಳ ಹಿಂದೆ ಏನು ಅಧಿಕಾರ ವಹಿಸ್ಕೊಳ್ತಲ್ಲ, ಅಚ್ಚೇ ದಿನ ಕೊಡ್ತೇವೆ ಅಂತ ಬಂದ್ರಲ್ಲ, 13 ವರ್ಷಗಳಿಂದ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಮತ್ತೊಂದು ಆರೋಪ ಆಗುತ್ತೆ. ಹಣಕಾಸು ಸಚಿವರು ಇವತ್ತು ವೈಫಲ್ಯ ಆಗ್ತಾ ಇದೆ. ಯಾರೊಬ್ಬರಾದ್ರೂ ರಾಜೀನಾಮೆ ಕೊಟ್ಟಿದ್ದಾರಾ? ಈ ದೇಶದ ಪ್ರಧಾನಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೇನ್ರಿ? ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರಾ? ಇವರೇ ಪ್ಲಾನ್ ಮಾಡಿಕೊಂಡು ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಈ ರೀತಿಯಾಗಿ ದೇವರನ್ನ ಬಳಸ್ಕೊಳ್ತಾರೆ, ದೇಶವನ್ನ ಬಳಸ್ಕೊಳ್ತಾರೆ, ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತ ಕೆಲಸ ಇವೆಲ್ಲನೂ. ತಲೆ ತಗ್ಗಿಸುವಂತ ಪ್ರಾಮಾಣಿಕ ಭಾರತೀಯ, ಪ್ರಾಮಾಣಿಕ ಹಿಂದೂ ಇದು ಯಾವುದನ್ನು ಒಪ್ಪೋದಿಲ್ಲ ರೀ.
ಯಾವುದನ್ನು ಒಪ್ಪೋದಿಲ್ಲ. ಯಾವುದಕ್ಕೆ ದೇವರನ್ನು ಬಳಸ್ಕೊಳ್ಬೇಕು, ಯಾವುದಕ್ಕೆ ಧರ್ಮವನ್ನು ಬಳಸ್ಕೊಳ್ಬೇಕು. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವರು ಮಾಡ್ತಾ ಇರುವಂತಹ ವಿಚಾರಗಳು ಯಾವುದ್ಯಾವ್ದ್ರಿ? ಇಲ್ಲಿಯವರೆಗೂ ಬಾಯಿ ಮುಚ್ಕೊಂಡು ಎಲ್ಲವನ್ನ ನೋಡ್ಕೊಂಡು ಕೂತಿರ್ತೀರ್ರಿ. ಇಡೀ 12 ವರ್ಷಗಳಿಂದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಇಡೀ ವ್ಯವಸ್ಥೆಯನ್ನು ನಾವು ನೋಡ್ಕೊತ ಸುಮ್ಮನೆ ಕೂತಿದ್ದೀವಲ್ರಿ. ಅಸಹ್ಯ ಆಗೋಯ್ತು ರೀ, ನಮಗೆ ಅಸಹ್ಯ ಆಗೋಯ್ತು. ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ, ತಮಗಾದ ಅನ್ಯಾಯವನ್ನು ಕೇಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿನಿ ನಾನು ಮತ್ತೆ ನೀಟ್ ಪರೀಕ್ಷೆ ಬರೆಯೋದಕ್ಕೆ ಆಗೋದಿಲ್ಲ, ನನಗೆ ಭಯ ಆಗುತ್ತೆ ಅಂತೇಳಿ ಏನು ಡೆತ್ ನೋಟ್ ಬರೆದು ಅಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾಳಲ್ಲ, ಆ ಹೊಣೆ ಯಾರನ್ನೇ ಹೊರ್ತಾರೆ? ಶ್ರೀರಾಮಚಂದ್ರನ ಹೆಸರು ಹೇಳ್ಕೊಂಡು ಬಜರಂಗ ದಳದವರು ಅಂತ ಹೇಳ್ಕೊಂಡು ಕೇಸರಿ ಟವಲ್ ಹಾಕ್ಕೊಂಡು ಬಂದು ಪ್ರತಿಭಟನೆ ಮಾಡ್ತೀರಲ್ಲ ನೀವು. ನಿಜಕ್ಕೂ ತಲೆ ತಗ್ಗಿಸುವಂತಹ ಘಟನೆಗಳಿವೆಲ್ಲನೂ, ತಲೆ ತಗ್ಗಿಸುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನಿಸುವಂತಹ ಹಕ್ಕಿದೆ. ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ವಿದ್ಯಾರ್ಥಿಗಳು ತಮಗಾದಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋದೇ ತಪ್ಪ. ಯಾವ ಮೆಸೇಜನ್ನು ಕೊಡ್ತಾ ಇದ್ದೀರಿ ನೀವು? ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ? ಇಡೀ ಮೀಡಿಯಾಗಳನ್ನು ಚೀಮಾರಿ ಹಾಕ್ತಾ ಇದ್ದಾರೆ. ಮೀಡಿಯಾಗಳು ಅವ್ರ ಕೇಸರಿ ಹಾಕ್ಕೊಂಡು ಬಂದು ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ಲ, ಜೈ ಶ್ರೀರಾಮ್ ಒಂದೇ ಮಾತರಂ ಅಂತ ಹೇಳಿದ್ರಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರಲ್ಲ, ಅವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಯಾವುದಾದ್ರೂ ಮೀಡಿಯಾಗಳು ಮಾತಾಡಿದ್ರೆ ಅದಕ್ಕೆ ರೀ ಆ ಯುವಕರು, ಆ ವಿದ್ಯಾರ್ಥಿಗಳು ಗೋಧಿ ಮೀಡಿಯಾಗಳು ಅಂತೇಳಿ ಚೀಮಾರಿ ಹಾಕಿದ್ದು. ಇವತ್ತು ದೇಶವನ್ನು ಹಾಳು ಮಾಡ್ತಾ ಇರೋದು ಒಂದು ಕಡೆ ರಾಜಕಾರಣಿಗಳಾದರೆ, ಒಂದು ಕಡೆ ಸರ್ಕಾರಿ ನೌಕರರಾದರೆ, ಮತ್ತೊಂದು ಕಡೆ ದೊಡ್ಡದಾದಂತಹ ಅಪಾಯವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಈ ಗೋಧಿ ಮೀಡಿಯಾಗಳು, ಮಾರ್ಕೆಟಿಂಗ್ ಮಾಧ್ಯಮಗಳು, ಮಡಿಲು ಮಾಧ್ಯಮಗಳು, ಈ ಸ್ಯಾಟಲೈಟ್ ಚಾನೆಲ್ಗಳು ಯಾವ ಪರಿಸ್ಥಿತಿಗೆ ಹೋಗಿದ್ದಾವೆ ಅಂತಂದರೆ, ದೇಶ ಒತ್ತಿ ಉರಿತಾ ಇದ್ರು ಸಹ ಅದನ್ನು ನೋಡಿ ನೀರು ಹಾಕಿ ಅದನ್ನು ಸರಿ ಮಾಡೋದಕ್ಕಿಂತ ಇವರು ಎಣ್ಣೆ ಹಾಕಿ ತುಪ್ಪ ಸುರಿದು ಅದು ಇನ್ನಷ್ಟು ದಗದಗಿಸುವಂಥ ಮಾಡುವಂಥ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇರುವಂಥದ್ದು. ನಾಚಿಕೆ ಆಗುತ್ತೆ. ತಲೆ ತಗ್ಗಿಸುವಂತಹ ಘಟನೆಗಳು ನಡೀತಾ ಇದ್ದಾವೆ ದೇಶದಲ್ಲಿ, ತಲೆ ತಗ್ಗಿಸುವಂತಹ ಘಟನೆಗಳು. ಯಾರೂ ಸಹ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾರಿಗೂ ಸಹ ದೇಶದ ಉನ್ನತಿ ಬೇಕಾಗಿಲ್ಲ. ಯಾರಿಗೂ ಸಹ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಸಂವಿಧಾನದ ಆಶಯಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಕಳ್ಕೊಂಡಿರುವಂಥ ಈ ಭಾರತೀಯರಲ್ಲಿ ಒಂದಷ್ಟು ಜನ 35 to 40% ಏನು BJPಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು, ಅವ್ರು ಮಾತ್ರ ದೇಶ ಪ್ರೇಮಿಗಳು, ಅವ್ರು ಮಾತ್ರ ಭಾರತೀಯರು ಅಂತೇಳಿ ಬಿಂಬಿಸ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದಾರಲ್ಲ. ಇದರ ಪರಿಣಾಮವಾಗಿ ಇವತ್ತು ಜಂತರ್ ಮಂತರಲ್ಲಿ ನಡೆದಂತಹ ತಲೆ ತಗ್ಗಿಸುವಂತಹ ವಿಚಾರಗಳು. ಪ್ರಶ್ನೆ ಮಾಡಬೇಕ್ರಿ, ಸ್ಪಾಟಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡಬೇಕು. ಜೈ ಶ್ರೀರಾಮ್ ಅಂತ ಎಲ್ಲಿ ಹೇಳ್ಬೇಕ್ರಿ? ಅಲ್ಲಿ ಸೇರಿದ್ದಂಥವರೆಲ್ಲರೂ ಬಹುತೇಕ ಹಿಂದೂಗಳಲ್ವಾ? ಅಲ್ಲಿ 5 ರಿಂದ 6 ಜನ ಜೀವ ಕಳ್ಕೊಂಡ್ರಲ್ಲ, ಅವರೆಲ್ಲ ಹಿಂದೂಗಳಲ್ವೇನ್ರಿ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಯಾರು? ಕೇಸರಿ ಹಾಕ್ಕೊಂಡಿದ್ದೀರಲ್ಲ, ಜೈ ಶ್ರೀರಾಮ್ ಅಂತ ಇದ್ದೀರಲ್ಲ, ಭಾರತ್ ಮಾತಾ ಕಿ ಜೈ ಅಂತೀರಲ್ಲ, ಈ ದೇಶಭಕ್ತರು, ನಾವೇ ದೇಶಭಕ್ತರು ಅಂತ ಹೇಳ್ಕೊಳ್ತಿರಲ್ಲ, ಸತ್ತಿರೋರು ಅಷ್ಟು ಜನ ಹಿಂದೂಗಳು, ಹೋರಾಟ ಮಾಡ್ತಾ ಇರೋರು ಹಿಂದೂಗಳು. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರುವಂತಹ ಅಭಿಜಿತ್ ಅವರು ಹಿಂದೂ ಅಲ್ವೇನ್ರಿ? ಅಲ್ಲಿ ಪ್ರೆಸ್ ಮೀಟ್ ಮಾಡಿದಂಥವ್ರು ಅವರೆಲ್ಲನೂ ಹಿಂದೂಗಳಲ್ವಾ, ಭಾರತೀಯರಲ್ವಾ? ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ ನೀವು? ಯಾವ ಸಂದೇಶ? ಇಡೀ ದೇಶವನ್ನು, ಇಡೀ ದೇಶದ ಮರ್ಯಾದೆಯನ್ನು ಹಾಳು ಮಾಡ್ತಾ ಇದ್ದೀರಿ. ಹಿಂದೂ ಧರ್ಮವನ್ನು ಎಲ್ಲಿಗೆ ಬಳಸಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದಂತೆ ಬಳಸ್ಕೊಳ್ತಾ ಇದ್ದೀರಿ. ಶಿಕ್ಷಣದ ವಿಚಾರ ರೀ ಇದು ಶಿಕ್ಷಣದ ವಿಚಾರ. ಶಿಕ್ಷಣಕ್ಕೆ ಮಹತ್ವ ಕೊಡಬೇಕಾದಂತಹ ಸರ್ಕಾರಗಳು ಇವತ್ತು ಏನು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆಯಲ್ಲ. ಇವರ ತಪ್ಪುಗಳನ್ನು 25 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲು ಹಾಕಿದ್ದಂಥ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿ ರಾಜೀನಾಮೆ ಕೊಡಬೇಕಾಗಿತ್ತಲ್ಲ. ಕೊಟ್ರೇನ್ರಿ? ಇನ್ನೊಬ್ಬರನ್ನ ಬಿಟ್ಟು ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಹಕ್ಕುಗಳನ್ನು ಕೇಳಬೇಕು, ಹಕ್ಕುಗಳನ್ನು ತಿಳ್ಕೊಂಡು ನಮ್ಮ ಹಕ್ಕುಗಳನ್ನು ಕೇಳಬೇಕು ಅನ್ನೋ ವಿಚಾರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.